ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 34ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್. ಇವತ್ತಿನ ದಿನ ನಾವು ಹ್ಯಾವ್ ಮತ್ತು ಹ್ಯಾಸ್ ಜೊತೆ ಬಂದಿರೋ ಅಂಥ ವಾಕ್ಯಗಳನ್ನು ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯವನ್ನಾಗಿ ಹೇಗೆ ಬದಲಾಯಿಸಬೇಕು ಎಂಬುದನ್ನು ತಿಳ್ಕೊಳ್ಳೋಣ. ಈಗ ಪ್ರಶ್ನಾರ್ಥಕ ವಾಕ್ಯ ಅಂದರೆ ಅವನ ಹತ್ರ ಇದೆಯಾ ಅಂತ, ಅಥವಾ ಅವಳ ಹತ್ರ ಇದೆಯಾ, ಅವರ ಹತ್ರ ಇದೆಯಾ, ನಿನ್ನ ಹತ್ರ ಇದೆಯಾ. ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯ ಅಂದರೆ ನಿನ್ನ ಹತ್ರ ಇಲ್ವಾ, ಅವಳ ಹತ್ರ ಇಲ್ವಾ, ಅವ್ರ ಹತ್ರ ಇಲ್ವಾ, ನನ್ನ ಹತ್ರ ಇಲ್ವಾ, ನನ್ನ ಹತ್ರ ದುಡ್ಡಿಲ್ವಾ, ನನ್ನ ಹತ್ರ ಬೈಕ್ ಇಲ್ವಾ, ಹೀಗೆ ಕೇಳೋ ಪ್ರಶ್ನೆಗಳಿಗೆ ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯ ಅಂತಾರೆ. ಇಂಗ್ಲೀಷಲ್ಲಿ ಇಂಟ್ರೋಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅಂತಾರೆ. ಈಗ ಒಂದೊಂದೇ ಉದಾಹರಣೆಗಳನ್ನು ನೋಡ್ತಾ ಹೋದಾಗ, ಅಂದರೆ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್ ಮತ್ತು ಇಂಟ್ರೋಗೇಟಿವ್ ನೆಗೆಟಿವ್ ಸೆಂಟೆನ್ಸನ್ನು ನೋಡ್ತಾ ಹೋದಾಗ ನಿಮಗೆ ಸುಲಭ ಆಗುತ್ತೆ. ಈಗ ನೀವು ಮಾಡಬೇಕಾಗಿದ್ದಿಷ್ಟೇ, ನಾನು ಯಾವ್ಯಾವ ಸಬ್ಜೆಕ್ಟ್ ಜೊತೆಗೆ ಹೇಗೆ 4 ವಿಧದ ವಾಕ್ಯಗಳನ್ನು ತಯಾರು ಮಾಡಿದ್ದೇನೋ ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡು ನೋಡಿ. ಐ ಹ್ಯಾವ್ ಎ ಬೈಕ್ ಅಂತ ನಾನು ಬರೆದಿದ್ದರೆ, ಮುಂದಿನ ನೀವು ಪ್ರಾಕ್ಟೀಸ್ ಮಾಡೋದು ಯಾವ ಥರ ಇರಬೇಕಂದ್ರೆ, ನಾನು ಬೈಕ್ ಅಂತ ಬರೆದಿದ್ದೇನಲ್ಲ ಆ ಜಾಗದಲ್ಲಿ ಬೇರೆ 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 ವಸ್ತುಗಳನ್ನಿಟ್ಟು ನೀವು ಪ್ರಾಕ್ಟೀಸ್ ಮಾಡಬೇಕು. ಉದಾಹರಣೆಗೆ ಐ ಹ್ಯಾವ್ ಎ ಬೈಕ್ ಅಂತ ಇಟ್ಟಿದ್ರೆ ನೀವು ಐ ಹ್ಯಾವ್ ಎ ಬಾಟಲ್, ಐ ಹ್ಯಾವ್ ಎ ಪೆನ್, ಐ ಹ್ಯಾವ್ ಎ ಟೇಬಲ್, ಐ ಹ್ಯಾವ್ ಎ ಲ್ಯಾಪ್ಟಾಪ್, ಐ ಹ್ಯಾವ್ ಎ ಚಾರ್ಜರ್, ಹೀಗೆ ಬೇರೆ ಬೇರೆ ವಾಕ್ಯಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಈ ಟಾಪಿಕ್ಕು ನಿಮಗೆ 100% ಅರ್ಥ ಆಗುತ್ತೆ, ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ನನಗೆ ಬೇಸಿಕ್ಕನ್ನು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಎಲ್ಲ ಸಬ್ಜೆಕ್ಟ್ ಜೊತೆಗೆ 4 ವಿಧವಾದ ವಾಕ್ಯಗಳನ್ನು ಹೇಗೆ ಬರಿಬೇಕಂತ ಹೇಳ್ತೀನಿ. ನೀವು ಅದನ್ನು ಪಾಸ್ ಮಾಡ್ತಾ ಹೋಗಿ ನೆಕ್ಸ್ಟ್ ನೀವು ಬೇರೆ ಬೇರೆ ಉದಾಹರಣೆಗಳೊಂದಿಗೆ ನೀವು ವಾಕ್ಯಗಳನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಸುಲಭವಾಗಿ ಇಂಗ್ಲೀಷ್ ಬರುತ್ತೆ. ತುಂಬ ಸಿಂಪಲ್ ಇದೆ. ಓಕೆ, 1ನೇ ಸಬ್ಜೆಕ್ಟ್ ಅಂದರೆ ಕರ್ತೃಪದ. 1ನೇ ಸಬ್ಜೆಕ್ಟ್ ಯಾವುದು? ಐ. ಅದರ ಸಕಾರಾತ್ಮಕ ವಾಕ್ಯ ಬರೀತಾ ಇದ್ದೀನಿ ನಾನು. ಐ ಹ್ಯಾವ್ ಎ ಬೈಕ್. ಐ ಜೊತೆ ಹ್ಯಾವ್ ಅನ್ನು ಬಳಸ್ತೀವಿ. ಸೊ ಐ ಹ್ಯಾವ್ ಎ ಬೈಕ್, ನನ್ನ ಹತ್ರ ಒಂದು ಬೈಕ್ ಇದೆ. ಈಗ ನನ್ನ ಹತ್ರ ಬೈಕ್ ಇಲ್ಲ ಅಂತ ಹೇಳಲಿಕ್ಕೆ ಅದರ ನೆಗೆಟಿವ್ ಸೆಂಟೆನ್ಸ್, ಐ ಡೋಂಟ್ ಹ್ಯಾವ್ ಎ ಬೈಕ್, ನನ್ನ ಹತ್ರ ಬೈಕ್ ಇಲ್ಲ. ಇದನ್ನೇ ಪ್ರಶ್ನೆ ಮಾಡೋದಾದರೆ, ಡು ಐ ಹ್ಯಾವ್ ಎ ಬೈಕ್, ನನ್ನ ಹತ್ರ ಬೈಕ್ ಇದೆಯಾ, ಪ್ರಶ್ನೆ ಕೇಳ್ತಾ ಇದೆ. ಇದನ್ನೇ ಪ್ರಶ್ನಾರ್ಥಕ ನಕಾರಾತ್ಮಕ ಮಾಡಲಿಕ್ಕೆ, ಅಂದರೆ ನನ್ನ ಹತ್ರ ಬೈಕ್ ಇಲ್ವಾ ಅಂತ ಕೇಳಲಿಕ್ಕೆ, ಡೋಂಟ್ ಐ ಹ್ಯಾವ್ ಎ ಬೈಕ್. ಡೋಂಟ್ ಮೊದಲು ಬಂದಿದೆ, ಐ ನಂತರ ಬಂದಿದೆ, ಹ್ಯಾವ್ 3ನೇದಾಗಿ ಬಂದಿದೆ. ಡೋಂಟ್ ಐ ಹ್ಯಾವ್ ಎ ಬೈಕ್, ನನ್ನ ಹತ್ರ ಬೈಕ್ ಇಲ್ವಾ. ಮತ್ತೊಂದು ಉದಾಹರಣೆ ಕೊಡ್ತೀನಿ. ಐ ಹ್ಯಾವ್ ಎ ಲ್ಯಾಪ್ಟಾಪ್, ನನ್ನ ಹತ್ರ ಲ್ಯಾಪ್ಟಾಪ್ ಇದೆ. ಐ ಡೋಂಟ್ ಹ್ಯಾವ್ ಎ ಲ್ಯಾಪ್ಟಾಪ್, ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ. ಡು ಐ ಹ್ಯಾವ್ ಎ ಲ್ಯಾಪ್ಟಾಪ್, ನನ್ನ ಹತ್ರ ಲ್ಯಾಪ್ಟಾಪ್ ಇದೆಯಾ. ಡೋಂಟ್ ಐ ಹ್ಯಾವ್ ಎ ಲ್ಯಾಪ್ಟಾಪ್, ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ವಾ. ಈಗ ವಿ ಹ್ಯಾವ್ ಎ ಚೇರ್, ನಮ್ಮ ಹತ್ರ ಒಂದು ಕುರ್ಚಿ ಇದೆ. ವಿ ಡೋಂಟ್ ಹ್ಯಾವ್ ಎ ಚೇರ್, ನಮ್ಮ ಹತ್ರ ಕುರ್ಚಿ ಇಲ್ಲ. ಡು ವಿ ಹ್ಯಾವ್ ಎ ಚೇರ್, ನಮ್ಮ ಹತ್ರ ಕುರ್ಚಿ ಇದೆಯಾ. ಡೋಂಟ್ ವಿ ಹ್ಯಾವ್ ಎ ಚೇರ್, ನಮ್ಮ ಹತ್ರ ಕುರ್ಚಿ ಇಲ್ವಾ. ತುಂಬ ಸಿಂಪಲ್ ಆಗಿದೆ. ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ನೀವು. ಆಮೇಲೆ ಯು ಅಂದರೆ ಸಿಂಗ್ಯುಲರ್ ಆಗಿ ನೀನು ಅನ್ನೋ ಪದದಲ್ಲಿ ನಾನೀಗ ಬಳಸ್ತೀನಿ. ಯು ಹ್ಯಾವ್ ಎ ಬುಕ್, ನಿನ್ನ ಹತ್ರ ಒಂದು ಪುಸ್ತಕ ಇದೆ. ಯು ಡೋಂಟ್ ಹ್ಯಾವ್ ಎ ಬುಕ್, ನಿನ್ನ ಹತ್ರ ಒಂದು ಪುಸ್ತಕ ಇಲ್ಲ. ಡು ಯು ಹ್ಯಾವ್ ಎ ಬುಕ್, ನಿನ್ನ ಹತ್ರ ಪುಸ್ತಕ ಇದೆಯಾ. ಡೋಂಟ್ ಯು ಹ್ಯಾವ್ ಎ ಬುಕ್, ನಿನ್ನ ಹತ್ರ ಪುಸ್ತಕ ಇಲ್ವಾ. ಅದನ್ನೇ ನಾನು ಪ್ಲೂರಲ್ ಆಗಿ ಬಳಸ್ತೀನಿ ಯು ಅನ್ನು. ಯು ಹ್ಯಾವ್ ಮೈ ಅಡ್ರೆಸ್, ನಿಮ್ಮ ಹತ್ರ ನನ್ನ ಅಡ್ರೆಸ್ ಇದೆ. ಯು ಡೋಂಟ್ ಹ್ಯಾವ್ ಮೈ ಅಡ್ರೆಸ್, ನಿಮ್ಮ ಹತ್ರ ನನ್ನ ಅಡ್ರೆಸ್ ಇಲ್ಲ. ಡು ಯು ಹ್ಯಾವ್ ಮೈ ಅಡ್ರೆಸ್, ನಿಮ್ಮ ಹತ್ರ ನನ್ನ ವಿಳಾಸ ಇದೆಯಾ. ಡೋಂಟ್ ಯು ಹ್ಯಾವ್ ಮೈ ಅಡ್ರೆಸ್, ನಿಮ್ಮ ಹತ್ರ ನನ್ನ ವಿಳಾಸ ಇಲ್ವಾ. ಇನ್ನು ಹಿ ಹ್ಯಾಸ್ ಎ ಗನ್, ಅವನ ಹತ್ರ ಒಂದು ಗನ್ ಇದೆ. ಹಿ ಡಸಂಟ್ ಹ್ಯಾವ್ ಎ ಗನ್, ಅವನ ಹತ್ರ ಗನ್ ಇಲ್ಲ. ಡಸ್ ಹಿ ಹ್ಯಾವ್ ಎ ಗನ್, ಅವನ ಹತ್ರ ಗನ್ ಇದೆಯಾ. ಡಸ್ ಹಿ ನಾಟ್ ಹ್ಯಾವ್ ಎ ಗನ್, ಅವನ ಹತ್ರ ಗನ್ ಇಲ್ವಾ. ಶಿ ಹ್ಯಾಸ್ ಎ ಸ್ಕೂಟಿ, ಅವಳ ಹತ್ರ ಒಂದು ಸ್ಕೂಟಿ ಇದೆ. ಶಿ ಡಸಂಟ್ ಹ್ಯಾವ್ ಎ ಸ್ಕೂಟಿ, ಅವಳ ಹತ್ರ ಸ್ಕೂಟಿ ಇಲ್ಲ. ಡಸ್ ಶಿ ಹ್ಯಾವ್ ಎ ಸ್ಕೂಟಿ, ಅವಳ ಹತ್ರ ಸ್ಕೂಟಿ ಇದೆಯಾ. ಡಸಂಟ್ ಶಿ ಹ್ಯಾವ್ ಎ ಸ್ಕೂಟಿ, ಅವಳ ಹತ್ರ ಸ್ಕೂಟಿ ಇಲ್ವಾ. ಇಟ್ ಹ್ಯಾಸ್ ಬಿಗ್ ಐಸ್, ಅದು ದೊಡ್ಡ ಕಣ್ಣುಗಳನ್ನು ಹೊಂದಿದೆ. ಇಟ್ ಡಸಂಟ್ ಹ್ಯಾವ್ ಬಿಗ್ ಐಸ್, ಇದು ದೊಡ್ಡ ಕಣ್ಣುಗಳನ್ನು ಹೊಂದಿಲ್ಲ. ಡಸ್ ಇಟ್ ಹ್ಯಾವ್ ಬಿಗ್ ಐಸ್, ಅದು ದೊಡ್ಡ ಕಣ್ಣುಗಳನ್ನು ಹೊಂದಿದೆಯಾ. ಡಸಂಟ್ ಇಟ್ ಹ್ಯಾವ್ ಬಿಗ್ ಐಸ್, ಇದು ದೊಡ್ಡ ಕಣ್ಣುಗಳನ್ನು ಹೊಂದಿಲ್ವಾ. ಹಾಗೆ ದೇ ಅಂದರೆ ಅವರು.
ದೇ ಹ್ಯಾವ್ 4 ಕಾರ್ಸ್, ಅವ್ರ ಹತ್ರ 4 ಕಾರ್ಗಳಿವೆ. ದೇ ಡೋಂಟ್ ಹ್ಯಾವ್ 4 ಕಾರ್ಸ್, ಅವ್ರ ಹತ್ರ 4 ಕಾರ್ಗಳು ಇಲ್ಲ. ಡು ದೇ ಹ್ಯಾವ್ 4 ಕಾರ್ಸ್, ಅವ್ರ ಹತ್ರ 4 ಕಾರ್ ಇದೆಯಾ? ಡೋಂಟ್ ದೇ ಹ್ಯಾವ್ 4 ಕಾರ್ಸ್, ಅವ್ರ ಹತ್ರ 4 ಕಾರ್ಗಳು ಇಲ್ವಾ? ಇಲ್ಲಿ ಇಂಟ್ರೋಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯಗಳನ್ನು ಬರೆಯುವಾಗ 2 ವಿಧದಲ್ಲಿ ಬರೀಲಿಕ್ಕೆ ಆಗುತ್ತೆ. ಉದಾಹರಣೆಗೆ, ಡೋಂಟ್ ಐ ಹ್ಯಾವ್ ಎ ಕಾರ್, ನನ್ನ ಹತ್ರ ಕಾರ್ ಇಲ್ವಾ? ಡೂ ಬಂದಿದೆ, ನಾಟ್ ಬಂದಿದೆ, ಸಬ್ಜೆಕ್ಟ್ ಐ ಬಂದಿದೆ. ಡು ನಾಟ್ ಐ ಹ್ಯಾವ್ ಎ ಕಾರ್ ಬಂತ. ಈಗ ಅದನ್ನೇ ಮತ್ತೊಂದು ವಿಧದಲ್ಲಿ ಬರೀಲಿಕ್ಕಾಗತ್ತೆ. ಡೂ ಐ ನಾಟ್ ಹ್ಯಾವ್ ಎ ಕಾರ್, ಡೂ ಬಂದ ತಕ್ಷಣ ನೆಕ್ಸ್ಟು ಸಬ್ಜೆಕ್ಟ್ ಬರುತ್ತೆ. ಡೂ ಐ ನಾಟ್ ಹ್ಯಾವ್ ಎ ಕಾರ್, ಎರಡಕ್ಕೂ ಒಂದೇ ಅರ್ಥ. ಅದೇ ಥರ ಡೋಂಟ್ ವಿ ಹ್ಯಾವ್ ಮನಿ, ಡೂ ನಾಟ್ ವಿ ಹ್ಯಾವ್ ಮನಿ. ಅದೇ ಥರ ಡೂ ವಿ ನಾಟ್ ಹ್ಯಾವ್ ಮನಿ, ನಮ್ಮ ಹತ್ರ ಹಣ ಇಲ್ವಾ, ಎರಡಕ್ಕೂ ಒಂದೇ ಅರ್ಥ. ಆದರೆ ಅಲ್ಲಿ ನೋಡಿ ನಾಟ್ ಎಲ್ಲೆಲ್ಲಿ ಬಂದಿದೆ ಅಂಥೇಳಿ. ಡೋಂಟ್ ಯು ಹ್ಯಾವ್ ಮೈ ಅಡ್ರೆಸ್, ಡೋಂಟ್ ಅಂದರೆ ಡೂ ನಾಟ್ ಒಟ್ಟಿಗೆ ಬಂದಿದೆ, ಆಮೇಲೆ ಯು ಬಂದಿದೆ. ಇಲ್ಲೇ ಡು ಯು ನಾಟ್ ಹ್ಯಾವ್ ಮೈ ಅಡ್ರೆಸ್, ಎರಡಕ್ಕೂ ಸೇಮ್ ಅರ್ಥ. ಅದನ್ನು ಆ ಥರನೂ ಬರಿಬೋದು, ಈ ಥರನೂ ಬರಿಬೋದು. ನಿಮಗೆ ಯಾವುದು ಇಷ್ಟನೋ, ನಿಮ್ಗೆ ಯಾವ್ದು ಸುಲಭ ಆಗುತ್ತೋ ಅದನ್ನು ಪ್ರಾಕ್ಟೀಸ್ ಮಾಡಿ. ನನ್ನ ಲೆಕ್ಕದ ಪ್ರಕಾರ ಮೊದಲು ನಾವು ಕಲ್ತಿದ್ವಲ್ಲ ಅದೇ ಸುಲಭ ಆಗುತ್ತೆ. ಹೆಚ್ಚಾಗಿ ಅದನ್ನೇ ಪ್ರಾಕ್ಟೀಸ್ ಮಾಡಿ. ಈ ಥರನೂ ಹೇಳಲಿಕ್ಕೆ ಬರುತ್ತೆ ವಾಕ್ಯನ. ಯಾವ ವಾಕ್ಯನ? ಇಂಟ್ರೋಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಮಾತ್ರ. ಇದನ್ನು ಈ ಥರನೂ ಫಸ್ಟಿಗೆ ಡೂ ಬರೆದು ಆಮೇಲೆ ಸಬ್ಜೆಕ್ಟ್ ಬರೆದು ನಾಟನ್ನು ಸೇರಿಸ್ಬೋದು, ಅಥವಾ ಡೂ ಬರೆದು ಅದರೊಟ್ಟಿಗೆ ನಾಟನ್ನು ಕೂಡ ಸೇರಿಸಿ ನೆಕ್ಸ್ಟ್ ಸಬ್ಜೆಕ್ಟ್ ಬರಿಬೋದು. ಹೀಗೂ ಬರಿಬೋದು, ಹಾಗೂ ಬರಿಬೋದು.